ಈಗ ನಾವು ಬಿ ಪಿ ರೆಡ್ಯೂಸ್ ಮಾಡಲು ಯಾವ ಆಸನ ಮಾಡಬೇಕು ನೋಡಿ. ಈಗ ನಾವು ನೋಡಿ, ಇದು ಕವ್ವಾಸನ ಅಂದರೆ ಯಾವ ರೀತಿ ಉಸಿರನ್ನು ತೆಗೆದುಕೊಂಡು ಎಕ್ಸೇಲ್ ಮಾಡಿ ನಾವು ಗೋಣ್ ಬೆನ್ನು ಥರ ಮಾಡಬೇಕು ಸಂಪೂರ್ಣವಾಗಿ. ಇದರಿಂದ ಹೃದಯದ ಉಸಿರಿನ ಕ್ರಿಯೆ ಕಡಿಮೆ ಆಗ್ತದೆ. ಆಗ ಬಿ ಪಿ ರೆಡ್ಯೂಸ್ ಆಗ್ತದೆ. ಇದೇ ರೀತಿ ಮಾಡ್ತಾ ಇರಬೇಕು. ಒಂದು 20 ಸೆಕೆಂಡು ಮಾಡ್ತಾ ಇರಬೇಕು. ಇದನ್ನು 20 ಸೆಕೆಂಡು ಒಂದು 4 ಬಾರಿ ಆದರೂ ಮಾಡಬೇಕು ನೋಡಿ. ಇದು ಈ ರೀತಿ ಮಾಡ್ತಾ ಇರಬೇಕು ನಿಧಾನವಾಗಿ. ಈಗ ಇದರಲ್ಲಿ ಅನುಲೋಮ ವಿಲೋಮ ಮಾಡಬೇಕು. ಅನುಲೋಮ ಅಂದರೆ ಲೆಫ್ಟಲ್ಲಿ ಇನ್ಹೇಲ್ ಮಾಡಿ ರೈಟಲ್ಲಿ ಎಕ್ಸೇಲ್ ಮಾತ್ರ. ಈಗ ಮೆಡಿಟೇಷನ್ ಮಾಡಿ ನೋಡಿ, ಲೆಫ್ಟಲ್ಲಿ ಇನ್ಹೇಲ್ ಮಾಡಿ ರೈಟಲ್ಲಿ ಎಕ್ಸೇಲ್ ಮಾಡಬೇಕು. ಇದೊಂದು 10 ಬಾರಿ ಮಾಡಬೇಕು. ಲೆಫ್ಟಲ್ಲಿ ಇನ್ಹೇಲ್, ರೈಟಲ್ಲಿ ಎಕ್ಸೇಲ್, ಮತ್ತು ರೈಟಲ್ಲಿ ತೆಗಿಲಿಕ್ಕಿಲ್ಲ. ಲೆಫ್ಟಲ್ಲಿ ಇನ್ಹೇಲ್, ರೈಟಲ್ಲಿ ಎಕ್ಸೇಲ್ ನಿಧಾನವಾಗಿ. ಇದು ಬಿ ಪಿ ರೆಡ್ಯೂಸ್ ಮಾಡಲು ತುಂಬ ಸಹಾಯಕವಾದ ಆಸನ, ಪ್ರಾಣಾಯಾಮ. ಇದನ್ನು ಒಂದು 10 ಬಾರಿ ಮಾಡಿದರೆ ತುಂಬ ಒಳ್ಳೆಯದು ನೋಡಿ. ನಿಧಾನಗತಿಯಲ್ಲಿ ಲೆಫ್ಟಲ್ಲಿ ಇನ್ಹೇಲ್ ಮಾಡಿ ರೈಟಲ್ಲಿ ಎಕ್ಸೇಲ್ ಮಾಡಬೇಕು. ಇದೇ ರೀತಿ ಮಾಡ್ತಾಯಿರಿ. ನಿಧಾನಗತಿಯಲ್ಲಿ 10 ಬಾರಿ ಮಾಡಬೇಕು. ಲೆಫ್ಟಲ್ಲಿ ಇನ್ಹೇಲ್ ಮಾಡಬೇಕು. ಅದೇ ರೀತಿ ಈಗ ಪಶ್ಚಿಮೋತ್ತಾಸನ. ಈ ರೀತಿ ಸಹ ಪಶ್ಚಿಮೋತ್ತಾಸನ ಮಾಡ್ಬೋದು. ಕಾಲು ಸರಿಯಾಗಿ ಮಾಡಬೇಕು. ಇಲ್ಲದ್ರೆ ನೀವು ಕಾಲು ಆಗದಿದ್ದರೆ ನೀವು ನಿಧಾನಗತಿಯಲ್ಲಿ ಮುಂದಕ್ಕೆ ಬಾಗಿದ್ದು ಸಹ ಓಕೆ. ಇದು ಫ್ಲೆಕ್ಸಿಬಲ್ ಆಗಲಿಕ್ಕೆ ಈ ರೀತಿ ಮಾಡೋದು. ನೆಕ್ಸ್ಟ್ ಹೃದಯ ಫುಲ್ ಟಚ್ ಮಾಡಿ ನಾವು ಇಲ್ಲಿರಬೇಕು. ಇದು 20 ಸೆಕೆಂಡ್ ಇದ್ದರೆ ಒಳ್ಳೆಯದು. ಇದನ್ನೊಂದು ಮೂರು ಬಾರಿ ಮಾಡೋಕ್ಕೆ 20 ಸೆಕೆಂಡ್. ಇದರಲ್ಲಿ ಅಂದರೆ ಹೃದಯದ ಉಸಿರಾಟದ ಕ್ರಿಯೆ ಕಡಿಮೆ ಆಗ್ತದೆ. ನೋಡಿ ಇದು ಈ ರೀತಿ ಅದಕ್ಕೆ ಟಚ್ ಮಾಡಿ ಈ ರೀತಿ ಕೂತ್ಕೊಳ್ಬೇಕು. ಓಕೆ. ಇದು ಹೃದಯದ ಬಡಿತವನ್ನು, ಹೃದಯದ ತುಂಬ ಇದನ್ನು ಸ್ಲೋ ಮಾಡಿ, ಇದು ಉಸಿರಾಟ ಕ್ರಿಯೆಯನ್ನು ಕಡಿಮೆ ಮಾಡಿದ ಕ್ಷಣ ಇದು ಬಿ ಪಿ ಸಹ ಕಡಿಮೆ ಆಗ್ತದೆ. ಇದು ಉಸಿರಾಟದ ವೇಗವನ್ನು ಸಹ ಕಡಿಮೆ ಆಗ್ತದೆ. ಈ ಆಸನ ಇದೆ. ಅಂದರೆ ಯಾವಾಗ ನಾವು ತಲೆ ಕೆಳಗೆ ಮಾಡಿ ಆಸನ ಮಾಡ್ತದಲ್ಲ ಒಳ್ಳೆಯದು. ಈಗ ಈ ಆಸನ ಸೇತುಬಂಧ ಆಸನ.